ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಮನೆಯಿಂದಲೇ ಕೆಲಸ ಮಾಡೋದು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಬೆಳಿಗ್ಗೆ ಎದ್ದು ಆಫೀಸ್ಗೆ ಓಡುವಂತ ತಾಪತ್ರಯ ಇರಲ್ಲ, ಟ್ರಾಫಿಕ್ ಕಿರಿಕಿರಿ ಇರಲ್ಲ, ಆರಾಮಾಗಿ ಮನೆಯಲ್ಲೇ ಕೂತು ಕೆಲಸ ಮಾಡಬಹುದು. ಆದರೆ ಇತ್ತೀಚೆಗೆ ಸೈನ್ಸ್ ಅನ್ನುವಂಥ ಜರ್ನಲ್ನಲ್ಲಿ ಬಂದಿರುವಂಥ ಹೊಸ ರಿಸರ್ಚ್ ಒಂದನ್ನು ನೋಡಿದ್ರೆ ಅಬ್ಬಾ ಅನ್ಸುತ್ತೆ. ಈ ರಿಮೋಟ್ ಕೆಲಸ ನಮ್ಮ ದೈನಂದಿನ ಜೀವನ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ನಮಗೇ ಗೊತ್ತಿಲ್ಲದ ಹಾಗೆ ಎಷ್ಟೊಂದು ಎಫೆಕ್ಟ್ ಮಾಡ್ತಾ ಇದೆ ಗೊತ್ತಾ? ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೊರೋನಾ ಬಂದಾಗ ಅನಿವಾರ್ಯವಾಗಿ ಶುರುವಾದಂತಹ ಈ ವರ್ಕ್ ಫ್ರಮ್ ಹೋಮ್ ಆಮೇಲೆ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. ಟ್ರಾಫಿಕ್ನಲ್ಲಿ ಗಂಟೆಗಟ್ಟಲೆ ವೇಸ್ಟ್ ಆಗುವಂತ ಟೈಮ್ ಉಳಿತು, ಫ್ಯಾಮಿಲಿ ಜೊತೆ ಹೆಚ್ಚು ಟೈಮ್ ಕಳಿಬಹುದು ಅಂತ ಜನ ಖುಷಿ ಪಟ್ರು. ಪರಿಸ್ಥಿತಿ ಎಷ್ಟು ಬದಲಾಗಿದೆ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಸಿಗುತ್ತೆ ಅಂದ್ರೆ ಸಂಬಳ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ಅನ್ನುವಂಥ ರೇಂಜ್ಗೆ ಉದ್ಯೋಗಿಗಳು ರೆಡಿಯಾಗಿದ್ದಾರೆ. ಆದ್ರೆ ಈ ಆರಾಮದಾಯಕ ಲೈಫ್ ಹಿಂದೆ ನಾವ್ಯಾರೂ ಕೂಡ ಗಮನಿಸದಂತಹ ಒಂದು ದೊಡ್ಡ ತೊಂದರೆ ಅಡಗಿದೆ ಅಂತ ಹೊಸ ರಿಸರ್ಚ್ ಹೇಳ್ತಾ ಇದೆ. ಈ ಹೊಸ ರಿಸರ್ಚ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ನ್ಯೂಯಾರ್ಕ್ ಫೆಡರಲ್ ರಿಸರ್ಚ್ ಬ್ಯಾಂಕ್ನ ಅರ್ಥಶಾಸ್ತ್ರಜ್ಞರಾದಂತಹ ನಟಾಲಿಯಾ ಇಮ್ಯಾನ್ಯುಯಲ್ ಮತ್ತು ಅವರ ಟೀಮ್ ಅಮೆರಿಕದ ದೊಡ್ಡ ದೊಡ್ಡ ಸಮೀಕ್ಷೆಗಳ ಡೇಟಾವನ್ನ ಇಟ್ಕೊಂಡು ಒಂದು ಸ್ಟಡಿಯನ್ನ ಮಾಡ್ತಾರೆ. ಆಫೀಸ್ಗೆ ಹೋಗಿ ಕೆಲಸ ಮಾಡೋರು ಮತ್ತು ಮನೆಯಲ್ಲಿ ಕೂತು ಕೆಲಸ ಮಾಡೋರ ನಡುವೆ ಇರುವಂತಹ ವ್ಯತ್ಯಾಸವನ್ನ ಅವರು ಗಮನಿಸಿದ್ದಾರೆ. ಇದರಲ್ಲಿ ಬಯಲಾದಂತಹ ವಿಷಯ ಏನಪ್ಪಾ ಅಂದ್ರೆ, ಮನೆಯಿಂದ ಕೆಲಸ ಮಾಡುವಂತಹ ಜನ ತುಂಬಾನೇ ಒಂಟಿತನ, ಆತಂಕ ಮತ್ತು ಖಿನ್ನತೆಯಿಂದ ಬಳಲ್ತಿದ್ದಾರೆ. ಒಂಟಿತನ ಅಂದ್ರೆ ಸಾಮಾನ್ಯ ಒಂಟಿತನ ಅಲ್ಲ. ಆಫೀಸ್ಗೆ ಹೋಗೋರಿಗಿಂತ ಮನೆಯಲ್ಲಿ ಕೆಲಸ ಮಾಡುವಂತವರು ಬರೋಬ್ಬರಿ 58% ಹೆಚ್ಚು ಸಮಯ ಒಂಟಿತನದಲ್ಲಿ ಕಳೀತಾ ಇದ್ದಾರಂತೆ. ಇನ್ನೂ ಬೇಜಾರಿನ ವಿಷಯ ಅಂತ ಅಂದ್ರೆ, ಇವರಲ್ಲಿ 72% ಜನ ಇಡೀ ದಿನ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಮುಖವನ್ನೂ ಕೂಡ ನೋಡದೆ, ಯಾರ ಜೊತೆಯೂ ಕೂಡ ಮಾತನಾಡದೆ ಕಾಲ ಕಳೀತಿದ್ದಾರೆ. ಇದು ಬರೀ ಆಫೀಸ್ ಫ್ರೆಂಡ್ಸ್ ಸಿಗ್ತಾ ಇಲ್ಲ ಅನ್ನೋದಷ್ಟೇ ಅಲ್ಲ, ದಿನನಿತ್ಯ ನಮ್ಮ ಸುತ್ತಮುತ್ತ ಸಿಗುವಂತಹ ನೆರೆಹೊರೆಯವರು, ಅಂಗಡಿಯವರು ಅಥವಾ ಹಾದಿ ಹೋಕರ್ ಜೊತೆ ಆಡುವಂತಹ ಮಾತುಗಳೇನಿದೆ ಇವರಿಗೆ ಮಿಸ್ ಆಗ್ತಾ ಇದೆ. ನಾವು ಟ್ರಾಫಿಕ್ ಕಿರಿಕಿರಿಯಿಂದ ಅದನ್ನ ದೊಡ್ಡದಾಗಿ ನೋಡ್ತೀವಿ, ಒಂದು ಟ್ರಾಫಿಕ್ ಕಿರಿಕಿರಿ ತಪ್ಪಾ ಅನ್ನೋ ತರ. ಆದ್ರೆ ದಿನಾ ಆಫೀಸ್ನಲ್ಲಿ ಬೇರೆಯವರ ಜೊತೆ ಕಳೆಯುವಂತಹ ಟೈಮ್ ಇದೆಯಲ್ಲ, ನಮ್ಗೆ ಅದೆಷ್ಟು ಖುಷಿ ಕೊಡುತ್ತೆ, ನಮ್ಮ ಮಾನಸಿಕ ಆರೋಗ್ಯಕ್ಕೆ ಅದೆಷ್ಟು ಇಂಪಾರ್ಟೆಂಟ್ ಅಂತ ಅದು ತುಂಬಾ ಮಹತ್ವದ್ದಾಗಿದೆ. ಆಫೀಸ್ನಲ್ಲಿ ಸಿಕ್ಕಾಗ ಹಾಯ್ ಬಾಯ್ ಅನ್ನುವಂಥದ್ದು, ಒಟ್ಟಿಗೆ ಕಾಫಿ ಕುಡಿಯುವಂಥದ್ದು, ಲಂಚ್ ಮಾಡುವಂಥದ್ದು, ಇವೆಲ್ಲ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮೈಂಡ್ ರಿಲ್ಯಾಕ್ಸ್ ಮಾಡುತ್ತೆ. ಮನೆಯಲ್ಲೇ ಕೂತಾಗ ಈ ಎಲ್ಲಾ ಸಣ್ಣ ಪುಟ್ಟ ಖುಷಿಗಳು ಕೂಡ ಮಿಸ್ ಆಗ್ಬಿಡುತ್ತೆ. ಅಷ್ಟಕ್ಕೂ ಆಫೀಸ್ ಫ್ರೆಂಡ್ಸ್ ಸಿಗ್ತಾ ಇಲ್ಲ ಅಂತ ಮನೆಯಿಂದ ಕೆಲಸ ಮಾಡೋರು ಸಂಜೆ ಆದ್ಮೇಲಾದ್ರೂ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರಾ ಅಂದ್ರೆ ಅದೂ ಇಲ್ಲ. ಕೆಲಸ ಮುಗೀತಾ ಆಮೇಲೆ ಅವ್ರು ಹೊರಗೆ ಹೋಗಿ ಜನರನ್ನ ಭೇಟಿ ಆಗೋದು, ಮಾತಾಡೋದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಅಂದ್ರೆ ಟೈಮ್ ಉಳಿದ್ರೂ ಕೂಡ ಒಂಟಿತನ ಮಾತ್ರ ದೂರ ಆಗ್ತಾ ಇಲ್ಲ. ಹೀಗೆ ದಿನಪೂರ್ತಿ ಒಂಟಿಯಾಗಿ ಇರೋದ್ರಿಂದ ಉದ್ಯೋಗಿಗಳಲ್ಲಿ ಮೆಂಟಲ್ ಸ್ಟ್ರೆಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಈ ರಿಸರ್ಚ್ ಪ್ರಕಾರ ವರ್ಕ್ ಫ್ರಮ್ ಹೋಮ್ ಮಾಡೋರಲ್ಲಿ ಆತಂಕ ಮತ್ತು ಖಿನ್ನತೆ ಜಾಸ್ತಿ ಆಗಿದೆ. ಮೆಂಟಲ್ ಹೆಲ್ತ್ ಡಾಕ್ಟರ್ಸ್ಗಳ ಹತ್ರ ಹೋಗೋರ ಸಂಖ್ಯೆ ಮತ್ತು ಸೈಕ್ಯಾಟ್ರಿಸ್ಟ್ ಮಾತ್ರೆಗಳನ್ನ ತಗೋತಾ ಇರುವಂತವರ ಸಂಖ್ಯೆ ಕೂಡ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಒಂದು ಆಫೀಸ್ಗೆ ಹೋಗೋರಿಗಿಂತ ಮನೆಯಲ್ಲಿ ಕೂತು ಕೆಲಸ ಮಾಡೋರು ಈ ಒಂದು ಸಂಖ್ಯೆಯಲ್ಲಿ ತುಂಬಾ ಜಾಸ್ತಿ ಜನ ಇದ್ದಾರೆ. ಯಾರು PGಯಲ್ಲೋ ಅಥವಾ ರೂಮ್ನಲ್ಲೋ ಒಬ್ಬರೇ ಇರ್ತಾರೋ ಅವರಿಗೆ ಈ ಪ್ರಾಬ್ಲಮ್ ಇನ್ನೂ ಡಬಲ್ ಆಗಿರುತ್ತೆ. ದಿನವಿಡೀ ರೂಮ್ ಒಳಗೆ ಇರೋದ್ರಿಂದ ಅವರ ಸಾಮಾಜಿಕ ಪ್ರತ್ಯೇಕತೆಯ ರಿಸ್ಕ್ 83% ಹೆಚ್ಚಾಗಿರುತ್ತೆ. ಒಂಟಿತನ ಅನ್ನುವಂಥದ್ದು ಬರೀ ಮೈಂಡ್ಗೆ ಮಾತ್ರ ಅಲ್ಲ, ನಮ್ಮ ದೇಹಕ್ಕೂ ಕೂಡ ಹಾನಿ ಮಾಡುತ್ತೆ. ಜಾಸ್ತಿ ದಿನ ಒಂಟಿಯಾಗಿದ್ರೆ ಇಮ್ಯುನಿಟಿ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗ್ತಾ ಹೋಗುತ್ತಂತೆ. ಅದಾದ್ಮೇಲೆ ನಿದ್ದೆ ಬರಲ್ಲ, ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಕೂಡ ಬರಬಹುದು ಅಂತ ಡಾಕ್ಟರ್ಸ್ಗಳು ಎಚ್ಚರಿಕೆಯನ್ನ ನೀಡ್ತಿದ್ದಾರೆ. ಹಾಗಂತ ವರ್ಕ್ ಫ್ರಮ್ ಹೋಮ್ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಡ್ಬೇಕು, ಪ್ರತಿದಿನ ಆಫೀಸ್ಗೆ ಹೋಗ್ಲೇಬೇಕು ಅಂತ ಈ ಸ್ಟಡಿ ಹೇಳ್ತಾ ಇಲ್ಲ. ಬದಲಾಗಿ ಕಂಪನಿಗಳು ತಮ್ಮ ಎಂಪ್ಲಾಯೀಸ್ ಮೆಂಟಲ್ ಹೆಲ್ತ್ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಅದಕ್ಕೆ ಬೆಸ್ಟ್ ಐಡಿಯಾ ಅಂದ್ರೆ ಹೈಬ್ರಿಡ್ ಮಾಡೆಲ್, ಅಂದ್ರೆ ವಾರದಲ್ಲಿ 2 ರಿಂದ 3 ದಿನ ಆಫೀಸ್ಗೆ ಹೋಗುವಂಥದ್ದು, ಇನ್ನು ಬಾಕಿ ದಿನ ಮನೇಲೇ ಇರುವಂಥದ್ದು. ಈ ರೀತಿ ಮಾಡೋದ್ರಿಂದ ಮನೆಯಿಂದಲೇ ಕೆಲಸ ಮಾಡೋರು ಕೂಡ ವೀಕೆಂಡ್ ಅಲ್ಲೋ ಅಥವಾ ಸಂಜೆಯೋ ಕಡ್ಡಾಯವಾಗಿ ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆ ಮಾತಾಡುವಂಥದ್ದು, ಸುತ್ತಾಡುವಂಥದ್ದು, ಯಾವುದಾದ್ರೂ ಸ್ಪೋರ್ಟ್ಸ್ ಆಡುವಂಥದ್ದು ಅಥವಾ ಹಾಬಿ ಕ್ಲಾಸ್ಗಳಿರುತ್ತೆ ಅಥವಾ ಸೋಷಿಯಲ್ ವರ್ಕ್ಗಳಲ್ಲಿ ಭಾಗಿಯಾಗುವಂಥದ್ದನ್ನ ಮಾಡಬೇಕು. ಇಲ್ಲ ಅಂತ ಅಂದ್ರೆ ಆರಾಮಾಗಿರುವಂತಹ ವರ್ಕ್ ಫ್ರಮ್ ಹೋಮ್ ನಿಮ್ಗೆ ಗೊತ್ತಿಲ್ಲದೆ ಇರೋ ರೀತಿ ನಿಮ್ಮನ್ನ ಒಂಟಿತನದ ಕೂಪಕ್ಕೆ ತಳ್ಳಿ ಬಿಡುತ್ತೆ. ಹುಷಾರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.